ನಮಸ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ SP 125 BS6 ಗಾಡಿ ಬಂದಿದೆ. ಅದರೊಳಗೆ ಇದೇನಾಗಿದೆ ಅಂದರೆ ಅವ್ರು ಕಸ್ಟಮರು ಶೋರೂಮ್ಗೆ ಬಿಟ್ಟಿದ್ರು, ಗಾಡಿ ಬಂದಾಗೈತೆ ತೇಗಿಸಿಂದ. ಶೋರೂಮ್ದವ್ರು ಏನು ಚೆಕ್ ಮಾಡಿಕಿಸಿಂದ ಅವ್ರಿಗೆ ಏನು ಹೇಳಿದ್ರು ಅಂದ್ರೆ ECM ಚೇಂಜ್ ಮಾಡಬೇಕು, ವೈರಿಂಗ್ ಚೇಂಜ್ ಮಾಡಬೇಕು ಅಂತೇಳಿಕಿಸಿಂದ ಅವ್ರು ಹೇಳಂದ್ಲೆ ಖರ್ಚು ಜಾಸ್ತಿ ಆದೈತನ ಅಂತಲೇ ಅವರಿಗೆ ನಮ್ಮ ಸಜೆಷನ್ ಮಾಡಿದರು. ಸಜೆಷನ್ ಮಾಡಂತಲೇ ಅವ್ರು ಗಾಡಿ ನಮ್ಮ ಹತ್ರ ತೊಗೊಂಬಂದರು. ಇದ್ರದ್ದು ನಾವು ಪ್ರಾಬ್ಲಮ್ ಏನಿದೆಯಲ್ಲ, ವೈರಿಂಗ್ ಪ್ರಾಬ್ಲಮ್ ಇತ್ತು. ಅದನ್ನು ನಾವು ಕೇವಲ 10 ನಿಮಿಷದಲ್ಲಿ ಈ ಪ್ರಾಬ್ಲಮ್ಗೆ ನಾವು ಕಂಡು ಹಿಡ್ಕೊಂಡ್ವಿ. ಅದೇನು ಪ್ರಾಬ್ಲಮ್ ಐತೆ ಅನ್ನೋದಕ್ಕಿಂತ ನಿಮಗೆ ತೋರಿಸೋಣ ಅಂತ ಬರ್ರಿ. ಇಲ್ಲಿ ನೋಡ್ಬೋದು ನೀವು, ನಾವು ಚಾವಿ ಆನ್ ಮಾಡೋದ್ಲಿ ಏನೈತಲ್ಲ, 2 ಇಂಡಿಕೇಟರ್ ಲೈಟ್ ಆನ್ ಆಗಿದೆ, ಇದು ಆಫ್ ಆಗಬೇಕು. ಅದರೊಳಗೆ ಇಲ್ಲಿ ನೋಡ್ಬೋದು ನೀವು, ಹಾರ್ನ್ ಹೊಡೆಯತ್ತೀನಿ, ಹಾರ್ನು ಆನ್ ಆಗ್ತಾಯಿಲ್ಲ. ಆಮೇಲೆ ನಾವು ಸೆಲ್ಫ್ ಕ್ಲಚ್ ಹಿಡಿದು ಹೊಡೆಯಕತ್ತೀವಿ, ನ್ಯೂಟ್ರಲ್ಲು ಐತಿ ಗಾಡಿ, ಸೆಲ್ಫು ವರ್ಕ್ ಆಗ್ತಾಯಿಲ್ಲ. ಈಗ ಅದೇನು ಪ್ರಾಬ್ಲಮ್ ಐತೆ ಅದಕ್ಕೆ ನಿಮಗೆ ಹೇಳ್ತೀನಿ ಬನ್ನಿ. ಈಗ ನಾವು ಚಾವಿ ಆನ್ ಮಾಡ್ತಾಯಿದ್ದೇವೆ, ಫ್ಯೂಲ್ ಮೋಟ್ರ್ ಆನ್ ಆಗತ್ತೈತಿ, ಇಲ್ಲಿ ನೋಡೋಣ ಅಂತ ಬರ್ರಿ. ಇಲ್ಲಿ ನೋಡ್ಬೋದು, ನಿಮ್ಮ ಮುಂದೆ ನಾ ಇದು ಮೈಕ್ ಹಿಡ್ಕೊಂಡಿದ್ದೀನಿ, ಫ್ಯೂಲ್ ಮೋಟ್ರದ್ದೇನು ಸೌಂಡ್ ಬರ್ತಾ ಇಲ್ಲ. ಸೊ ಇದು ಫ್ಯೂಲ್ ಮೋಟ್ರಕ್ಕೆ ನಮ್ಗೆ ಸಫಿಷಿಯೆಂಟಾಗಿ ಕರೆಂಟ್ ಬರ್ತಾ ಇಲ್ಲ. ಸೊ ಕರೆಂಟ್ ಅದು ಮೇನ್ ರಿಲೇಯಿಂದ ಬರ್ತೈತಿ. ಮೇನ್ ರಿಲೇ ಒಳಗೆ ಏನು ಪ್ರಾಬ್ಲಮ್ ಐತೆ ಅನ್ನೋದಕ್ಕೆ ನೋಡೋಣ ಅಂತ. ಓಕೆ ಫ್ರೆಂಡ್ಸ್, ಇದು ಮೇನ್ ರಿಲೇ. ಇಲ್ಲಿ ನೋಡ್ಬೋದು ನೀವು, ಚಾವಿ ಆನ್ ಇದೆ. ಮೇನ್ ರಿಲೇ ಒಳಗೆ ಬ್ಲ್ಯಾಕ್ ಕಲರ್ ವೈರ್ ಒಳಗೆ ಏನಿದೆಯಲ್ಲ 12 ವೋಲ್ಟ್ ಬರಬೇಕು. ಇಲ್ಲಿ ನೋಡ್ಬೋದು ನೀವು, ಇದು ಕನೆಕ್ಟ್ ಮಾಡೀನಿ, ಬ್ಯಾಟ್ರಿ ಮೈನಸ್ ಕೊಟ್ಟೀನಿ. ಇಲ್ಲಿ ನಮ್ಮದೇನು 12 ವೋಲ್ಟ್ ತೋರಿಸ್ತಾ ಇಲ್ಲ. ಸೊ ಇದ್ರೊಳಗೆ ಕರೆಂಟ್ ಬರ್ತಾ ಇಲ್ಲ. ಈಗ ಏನು ಮಾಡೋಣ, ಕನೆಕ್ಟಿವಿಟಿ ಚೆಕ್ ಮಾಡೋಣ ಅಂತ. ಈ ವೈರ್ ಒಳಗೆ ಏನು ಕಟ್ ಆಗಿದೆ ಏನಂತ ಹೇಗಿಸಿ ಕನೆಕ್ಟಿವಿಟಿ ಚೆಕ್ ಮಾಡೋಣ ಅಂತ ಚಾವಿಯಿಂದ. ಓಕೆ ಫ್ರೆಂಡ್ಸ್, ಇದೇನಿದೆ ಅಲ್ಲ ಚಾವಿ ಆನ್ ಮಾಡೋ ಅಂತಲೇ ಈ ಬ್ಲ್ಯಾಕ್ ಕಲರ್ ವೈರ್ ಮೇನ್ ರಿಲೇ ಮತ್ತು ಸ್ಟಾರ್ಟರ್ ರಿಲೇ ಒಳಗೆ ಹೋಗ್ತೈತಿ. ಕನೆಕ್ಟಿವಿಟಿ ನಿಮ್ಮ ಮುಂದೆ ಚೆಕ್ ಮಾಡ್ತಾ ಇದ್ದೀನಿ, ಅಲ್ಲಿ ಅಂತೂ ಕನೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ಮಲ್ಟಿಮೀಟ್ರಿಂದ ಬೀಪ್ ಸೌಂಡ್ ಬರ್ತಾ ಇದೆ. ಮಲ್ಟಿಮೀಟ್ರ್ ತೋರಿಸು. ಇಲ್ಲಿ ನೋಡ್ಬೋದು ಕನೆಕ್ಟ್ ಇದೆ, ಇದೇನು ವೈರಿಂದ ಏನು ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಬರ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇದು ಬ್ಲ್ಯಾಕ್ ಒಳಗೆ ಗ್ರೀನ್ ಕಲರ್ ಏನಿದೆಯಲ್ಲ ವೈರು, ಇದು ECM ಇಂದ 12 ವೋಲ್ಟ್ ತೊಗೊಂಬರ್ತೈತಿ ಇಗ್ನೇಷನ್ ಒಳಗೆ. ಇಗ್ನೇಷನ್ ಆನ್ ಮಾಡೋದ್ಲಿ ಏನಿದೆಯಲ್ಲ ಬ್ಲ್ಯಾಕ್ ಕಲರ್ ವೈರ್ ಒಳಗೆ ಜಂಪ್ ಆಗ್ತೈತಿ. ಸೊ ಈ ವೈರ್ ಒಳಗೆ ನಮಗೆ ಚಾವಿ ಆನ್ ಮಾಡೋಂತಲೇ 12 ವೋಲ್ಟ್ ಬರಾತಿಲ್ಲ ಅಂತ ಹೇಳಿ ನೋಡೋಣ ಅಂತ. ಓಕೆ ಫ್ರೆಂಡ್ಸ್, ಈಗ ನಾವು ಚಾವಿ ಆನ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಕನೆಕ್ಟ್ ಕೊಟ್ಟಿದ್ದೇವೆ, ಇಲ್ಲಿ ಬಾಡಿ ಗ್ರೌಂಡ್ ಕೊಟ್ಟಿದ್ದೇವೆ. ಇಲ್ಲಿ ಮಲ್ಟಿಮೀಟ್ರಲ್ಲಿ ನೋಡ್ಬೋದು ನೀವು, 20 ವೋಲ್ಟ್ ಇಟ್ಟಿದ್ದೇನೆ. ಇದ್ರೊಳಗೆ ಕರೆಂಟ್ ಬರ್ತಾ ಇಲ್ಲ ECM ಇಂದ. ಸೊ ನಾವು ECM ಇಂದ ಇದಕ್ಕೆ ಕನೆಕ್ಟಿವಿಟಿ ಐತಿಲ್ಲ ಅಂತ ಹೇಳಿ ನೋಡೋಣ ಅಂತ. ಇಲ್ಲಿದೆಯಲ್ಲ, ಇದೇ ವೈರ್ ಒಳಗೆ ECM ಇಂದ 12 ವೋಲ್ಟ್ ಹೋಗ್ತೈತಿ ಇಗ್ನೇಷನ್ ಒಳಗೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ನಾವು ಕನೆಕ್ಟ್ ಕೊಟ್ಟಿದ್ದೇವೆ. ಇಗ್ನೇಷನ್ ಒಳಗೆ ನೋಡ್ಬೋದು ನೀವು, ಅಲ್ಲೂ ಕನೆಕ್ಟಿವಿಟಿ ಕೊಟ್ಟಿದ್ದೇವೆ. ಸೊ ಕನೆಕ್ಟಿವಿಟಿ ಇದಕ್ಕೆ ತೋರಿಸ್ತಾ ಇಲ್ಲ. ಇದಕ್ಕಂದರೆ ಇದು ನಡ್ಬರ್ಕೆ ಕಟ್ ಆಗಿದೆ. ಬೇಕಾದರೆ ಇದ್ರೊಳಗೆ 12 ವೋಲ್ಟ್ ಬರೋದಿಲ್ಲ, ಅದನ್ನು ಬೇಕಾದ್ರೆ ಚೆಕ್ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ಈ ವೈರ್ ಒಳಗೆ ಕರೆಂಟ್ ಅಂತೂ ಬರ್ತಾ ಇದೆ. ಆದರೆ ಇದು ಏನಾಗಿದೆ, ವೈರು ಇಲ್ಲಿ ನೋಡ್ಬೋದು 12 ವೋಲ್ಟ್ ತೋರಿಸ್ತಾ ಇದೆ. ಇದು ಏನಾಗಿದೆ, ವೈರು ಕನೆಕ್ಟಿವಿಟಿ ಇಲ್ಲ, ಅಂದರೆ ನಡ್ಬಕ್ಕೆಲ್ಲೋ ಕಟ್ ಆಗಿದೆ. ಅದು ಎಲ್ಲಿ ಕಟ್ ಆಗೈತೆ ಅಂತ ಹೇಗಿಸಿ ತೋರಿಸ್ತೇನೆ ಬರ್ರಿ ನೀವು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೇನಿದೆಯಲ್ಲ ವೈರು ಇಲ್ಲಿಂದ ಕಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇದನ್ನು ನಾವು ಜೋಗಿಗಿಸಿಂದ ತೆಗೆದಿದ್ದೇವೆ. ಸೊ ಇದನ್ನು ಕನೆಕ್ಟಿವಿಟಿ ಮಾಡ್ತೇವೆ, ಗಾಡಿ ಸ್ಟಾರ್ಟ್ ಆಗ್ತದೆ ಇಲ್ಗಿಸಿಂದ ನೋಡೋಣ ಅಂತ. ಇಲ್ಲಿ ನಾವು ವೈರ್ ಜಾಯಿಂಟ್ ಕೊಟ್ಟಿದ್ದೇವೆ. ಈಗ ಚಾವಿ ಆನ್ ಮಾಡೋಣ ಬರ್ರಿ, ನೋಡೋಣ ಗಾಡಿ ಸ್ಟಾರ್ಟ್ ಆಗ್ತೈತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಇಂಡಿಕೇಟ್ರ್ ಆನ್ ಇತ್ತು ಲೈಟು. ಸೊ ಅದು ಆಫ್ ಆಗಿದೆ. ಈಗ ಸೆಲ್ಫ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು, ಗಾಡಿ ಸೆಲ್ಫು ತೊಗೊಂತು ಮತ್ತು ಹಾರ್ನು ವರ್ಕ್ ಆಗ್ತಾಯಿದೆ. ಸೊ ಗಾಡಿದು ಏನು ಪ್ರಾಬ್ಲಮ್ ಇತ್ತಲ್ಲ ಸಾಲ್ವ್ ಮಾಡಿದ್ದೀವಿ ನಾವು.